ಮ್ಯಾಮ್ ನೀವು ಫಸ್ಟ್ ಸಿನಿಮಾ ಇಷ್ಟು ರೊಮ್ಯಾಂಟಿಕ್ ಸಾಂಗ್ಗೆ ಅದು ಸರ್ ಫಸ್ಟ್ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಅವ್ರು ಯಾವತ್ತೂ ನಾವು ಆತರ ನೋಡು ಇಲ್ಲ, ಸರ್ ಕೂಡ ಫಸ್ಟ್ ಆಗಿರೋದ್ರಿಂದ ಹೇಗ್ ಅನಿಸ್ತು ನಿಮ್ಗೆ ಸರ್ ಜೊತೆ ಈ ಕಾಂಬಿನೇಷನ್? ಸರ್ ಜೊತೆ ಅಂದ್ರೆ ಸರ್ ತುಂಬಾ ಎದುರುತ್ತಾ ಇದ್ರು ಅಲ್ಲಿ. ಸಖತ್ ಭಯ ಆಯ್ತು ನನಗೆ. ಅಂದ್ರೆ ಯೂಶಲಿ ಕೈ ಹಿಡ್ಕೊಳ್ಳೋದು ಅಥವಾ ಏನೋ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಆಗಿರೋದು ಇದ್ರೂನು ನಾನು ಸ್ವಲ್ಪ ವೈಬ್ರೇಟ್ ಆಗ್ತೀನಿ. ಹೌದಾ? ಓಕೆ. ಇರ್ತಿತ್ತಲ್ವಾ, ಸೊ ಬೇಗ ಮುಗ್ದೋಗ್ಬಿಡ್ಲಿ ಅಂತ ಸರ್ ಹಿಂಗ್ ಇಟ್ಕೊಬಿಡಿ ಸರ್, ಹಿಂಗ್ ಮಾಡ್ಬಿಡೋಣ ಮುಗ್ದೋಗ್ಬಿಡುತ್ತೆ ಸರ್, ಇಲ್ಲಾಂದ್ರೆ ಹಿಂಗೆ ರೈಟೇಕ್ ಆಗ್ತಾರೆ ಅಂತ ಸರ್ ಮಾತಾಡ್ಕೊಂಡ್ ಮಾಡ್ಕೊಬಿಟ್ವಿ. ಚೆನ್ನಾಗಿತ್ತು. ಅಂದ್ರೆ ಆಕ್ಟಿಂಗ್ ಅಂತ ಬಂದಾಗ ನಾನು ಹೆಂಗೆ ಬೇರೆ ಕೋ ಆಕ್ಟರ್ಸ್ ಗಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇದನ್ನ ಇಂಪ್ರೂವೈಸ್ ಮಾಡೋಣ ಅಂತ ಹೇಳ್ತೀನಿ. ಸಾಂಗ್ ಅಂತ ಬಂದಾಗ ಅಥವಾ ರೊಮ್ಯಾಂಟಿಕ್ ಸೀನ್ಸ್ ಅಂತ ಬಂದಾಗ ನಾನು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿದ್ದೆ. ಅಂದ್ರೆ ನನ್ಗೆ ಗೊತ್ತಿಲ್ಲದೆ ಇರೋದ್ರಿಂದ. ಈಗ ಯಾರಾದ್ರೂ ಕೇಳಿದ್ರೆ ರೆಡಿ ಇದೀವಿ ಗುರು ಅನ್ನೋ ತರ ಇದೀವಿ. ಬಟ್ ಅವತ್ತಿಗೆ ನನಗೆ ಅದೊಂದು ಮುಜುಗರ ಇತ್ತು. ಬಟ್ ಶಿ ಮೇಡ್ ಇಟ್ ವೆರಿ ಲೈಟ್. ಇಲ್ಲ ಸರ್, ಏನ್ ಹೆದರ್ಕೋಬೇಡಿ ಸರ್, ಆರಾಮಾಗಿರಿ ಸರ್, ಯಾಕೆ ಸರ್ ಟೆನ್ಷನ್, ಚೆನ್ನಾಗಿ ಕಾಣ್ತಾ ಇದ್ರೆ ಸರ್ ನೀವು ಅಂತ ಇವಳು ನನಗೆ ಕಾನ್ಫಿಡೆನ್ಸ್ ಕೊಟ್ಟು, ಸರ್ ಹಿಂಗ್ ಹಿಡ್ಕೊಳ್ಳಿ ಸರ್, ನಾನು ಹಿಂಗ್ ಬೆಂಡ್ ಆಗ್ತೀನಿ ಸರ್, ಹಿಂಗಿರ್ತೀನಿ ಸರ್. ಸೊ ಅದು ಕಂಫರ್ಟಬಲ್ ಮಾಡ್ಬಿಡುತ್ತೆ ಒಬ್ಬ ಆಕ್ಟರ್ನ. ಸೊ ಆ ಗಿವ್ ಅಂಡ್ ಟೇಕು ಇವ್ರ ಕಡೆಯಿಂದ ಬರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ಆ ಸಾಂಗ್ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಅಂಡ್ ಲುಕ್ ವೈಸು ಅಷ್ಟೇ. ನಿಮ್ಗೆ ಲಾಫಿಂಗ್ ಬುದ್ಧಾಗ ನಾನು ಏನ್ ದಪ್ಪ ಆಗಿದ್ದೆ, ಅವಾಗ ತಾನೇ ಡಯಟ್ ಸ್ಟಾರ್ಟ್ ಮಾಡಿ ಸಣ್ಣ ಆಗಿದ್ದೆ. ಸೊ ಆ ಸಾಂಗ್ ಡ್ರೀಮ್ ಸಾಂಗ್ ಆಗಿರೋದ್ರಿಂದ ನಮ್ಮ ಸಿನಿಮಾದಲ್ಲಿರೋದು. ಸೊ ಇಲ್ಲಿ ಫಿಸಿಕಲಿ ಪೋಸ್ಟರ್ ನೋಡಿದ್ರೆ ಗುಂಡ್ಗುಂಡಕ್ಕೆ ಲಾಫಿಂಗ್ ಬುದ್ಧ ತರನೇ ಇದ್ದೀನಿ. ಅದೇ ಟೈಮ್ ಪೀರಿಯಡ್ ಅಲ್ಲಿ ಶೂಟ್ ಮಾಡಿದ್ದು. ಸೊ ಅದೇ ತರ ಇದ್ದೀನಿ. ಬಟ್ ಆ ಸಾಂಗ್ ಬರೋ ಅಷ್ಟೊತ್ತಿಗೆ ಡಯಟ್ ಮಾಡಿ ಸಣ್ಣ ಆಗ್ಬಿಟ್ಟಿದ್ದೆ. ಸೊ ಹಂಗಾಗಿ ಅದ್ರಲ್ಲಿ ಬೇರೆ ತರನೇ ಕಾಣಿಸ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ಸ್ಗಾಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಎಲ್ರಿಗೂ ಅದೇ ಖುಷಿ. ಅಂದ್ರೆ ನೀನ್ ಈ ತರನು ಕಾಣಬಹುದು ಅನ್ನೋದು ಗೊತ್ತಾಗಿದೆ ಇವಾಗ ಆಡಿಯನ್ಸ್ಗೆ. ಸೊ ನೋಡೋಣ ಜನರ ರೆಸ್ಪಾನ್ಸ್ ಹೆಂಗಿದೆ ಅಂತ. ನಾನು ಗಾಬರಿ ಆಗಿದ್ದೆ ಈ ಸಾಂಗ್ ಮೋಸ್ಟ್ಲಿ ಹಿಂಗೇನೋ ಆಗತ್ತೆ ಅಂತ. ಬಟ್ PRK ರಿಲೀಸ್ ಆದ್ಮೇಲೆ ನಾನು ವ್ಯೂಸ್ ಎಲ್ಲ ನೋಡ್ಬಿಟ್ಟು ನನಗೆ ಗಾಬರಿ ಆಗೋಯ್ತು. ಅಂದ್ರೆ ಯೂಶಲಿ ಪೇಡ್ ಪ್ರಮೋಷನ್ಸ್ ಏನಾದ್ರು ಮಾಡ್ತೀವಿ, ಯಾವ್ದಾದ್ರು ಸಾಂಗ್ ಪ್ರಮೋಟ್ ಆಗ್ಲಿ ಅಂತ. ಇದಕ್ಕೆ ಎಂತದೂ ಮಾಡ್ಲಿಲ್ಲ. ನಾನೇ ಹೇಳಿದೆ, ಏನು ಮಾಡ್ಬೇಡಿ, ಅದು ಇಷ್ಟ ಆದ್ರೆ ಜನ ನೋಡ್ತಾರೆ ಅಂತ. ಅದ್ ನೋಡಿದ್ರೆ ಕಿತ್ತೆದ್ಕೊಂಡು ಹೋಗ್ಬಿಡ್ತು, ಶಾಕ್ ಆಗ್ಬಿಟ್ಟೆ, ಇಷ್ಟೆಲ್ಲ ಓಡೋಯ್ತಾ, ಚೆನ್ನಾಗಿದೆಯಲ್ಲ ಸಾಂಗ್ ಅಂತ. ನಿಮ್ಗಷ್ಟೇ ಅಲ್ಲ ಸರ್, ನೋಡೋರ್ಗು ಶಾಕ್. ಅದು ಫಸ್ಟ್ ಟೈಮ್ ಈ ತರದ ಸಾಂಗ್ ಟ್ರೈ ಮಾಡಿದಾರೆ ಅನ್ನೋದು, ಹಾಗಾಗಿ ಅದು ಅಷ್ಟು ಯೂಸ್ ಆಗಿದೆ. ನಾನು ಕಾಯ್ತಾ ಇದ್ದೀನಿ ಪ್ರೆಸ್ ಅವರೆಲ್ಲ ಏನೇನ್ ಕ್ವಶನ್ ಕೇಳ್ತಾರೆ, ಪ್ರೆಸ್ ಮೀಟ್ ಅಲ್ಲಿ ಏನೇನ್ ಪ್ರಶ್ನೆಗಳು ಬರುತ್ತೆ, ಬೌನ್ಸ್ ಆಗುತ್ತೆ, ಪ್ರಮೋದ್ ಶೆಟ್ರೆ ನಿಮ್ಗೆ ಏನಿತ್ತು, ಕೆಲವ್ರು ಚೆನ್ನಾಗಿದೆ ಅನ್ಬೋದು, ಕೆಲವ್ರು ಚೆನ್ನಾಗಿಲ್ಲ ಅನ್ಬೋದು. ಐ ಆಮ್ ಆಲ್ಸೋ ವೈಟಿಂಗ್ ಏನೇನ್ ಬರುತ್ತೆ ರೆಸ್ಪಾನ್ಸ್ ಸಿನಿಮಾ ನೋಡಿದ್ಮೇಲೆ. ಈಗ ಫಸ್ಟ್ ಶೋ ನಾವ್ ಎನಿವೇ ಪ್ರೆಸ್ ಅವ್ರಿಗೆ ನಿಮ್ಮನ್ನೆಲ್ಲಾರನು ಕರೆದೇ ಸಿನಿಮಾ ತೋರಿಸೋದು. ಸೊ ನಿಮ್ ಎಲ್ರದ್ದು ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಆಕ್ಚುಲಿ ನಮ್ ಕಡೆಯಿಂದ ಸಾಂಗ್ ನೋಡಿದಾಗ ತುಂಬಾ ಇಷ್ಟ ಆಯ್ತು ಸರ್. ಯಾಕಂದ್ರೆ ಫಸ್ಟ್ ಟೈಮ್ ಹೊಸದಾಗಿ ನೋಡಿದಾಗ ತುಂಬಾ ಇಷ್ಟ ಆಗುತ್ತಲ್ಲ. ಇದು ಫಸ್ಟ್ ಟೈಮ್ ನೀವು ಟ್ರೈ ಮಾಡಿರೋದು, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ಈ ತರದ್ ಏನಾದ್ರು ಸ್ಪೆಷಲ್ ಟ್ರೈ ಮಾಡಿದಾಗ ನಮ್ದೇ ಒಂದು ಇರುವಂತ ಫ್ರೆಂಡ್ ಗ್ರೂಪ್ ಅಲ್ಲಿ ಕೆಲವರು ಕಾಲು ಎಳಿತಾರೆ. ಕಾಲು ಎಳಿಯದ, ಅಯ್ಯೋ ರಾಮ. ಸರ್ ನಿಮ್ಗೆ ಯಾಕಂದ್ರೆ ಬೆಸ್ಟ್ ಫ್ರೆಂಡ್ಸ್ ಗ್ರೂಪ್ ಅಂದ್ರೆ ಅಂತ ಹೇಳ್ಬೋದು ನಿಮ್ಮ ಸರ್ಕಲ್. ಹಾಗಿರುವಾಗ ಚೆನ್ನಾಗಿದೆ ಟೀಮು. ಬಟ್ ರಕ್ಷಿತ್ ಸ್ವಲ್ಪ ಬಿಸಿ ಇದ್ದ, US ಅಲ್ಲಿ ಇದ್ದಾನೆ. ಸೊ ಹಂಗಾಗಿ ಅವ್ನು ಇಮಿಡಿಯೇಟ್ ಏನು ರೆಸ್ಪಾಂಡ್ ಮಾಡ್ಲಿಲ್ಲ. ಬಟ್ ಫಸ್ಟ್ ರೆಸ್ಪಾಂಡ್ ಮಾಡಿದ್ದು ಪ್ರಗತಿ ಮತ್ತೆ ಶೀತಲ್. ರಿಷಬ್ ಶೂಟ್ ಅಲ್ಲಿ ಬಿಸಿ ಇದ್ದ. ಬಟ್ ನಾನ್ ರಿಷಬ್ ಕಳ್ಸಿಲ್ಲ ಸಾಂಗ್ ನ. ನಂಗೆ ಗೊತ್ತಿತ್ತು ಇವ್ನ್ ಗ್ಯಾರಂಟಿ ಹೋಗಿತಾನೆ ಅಂತ. ಮಾಡ್ತಾ ಇದ್ದು, ಯಾಕ ಬೇಕಿತ್ತು ನಿಂಗೆ ಅನ್ಬಿಡ್ತಾನೆ ಅನ್ಕೊಂಡು ಅವನಿಗೆ ಕಳ್ಸಿಲ್ಲ ನಾನು. ಮಿಕ್ಕಿದ್ದವ್ರೆಲ್ಲರಿಗೂ ಕಳಿಸ್ತಾ ಇದ್ದೆ. ಪ್ರಗತಿ ಸಾಂಗ್ ನೋಡ್ಬಿಟ್ಟು ರಿಷಬ್ಗೆ ತೋರಿಸ್ಯಾರ. ರಿಷಬ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬಿಟ್ಟ. ಶೆಟ್ರೆ ಆಲ್ ದಿ ಬೆಸ್ಟ್, ಚೆನ್ನಾಗಿದೆ ಸಾಂಗ್ ಅಂತ ಅವ್ನು ಪೋಸ್ಟ್ ಮಾಡ್ಬಿಟ್ಟ. ನಾನು ಅವ್ನು ಪೋಸ್ಟ್ ಮಾಡಿದ್ ನೋಡ್ಕೊಂಡು ಇವ್ನಿಗೆ ಯಾರು ಕೊಟ್ರು ಸಾಂಗ್ ಅಂತ ಆಮೇಲೆ ಫೋನ್ ಮಾಡಿ ಕೇಳಿದ ತಕ್ಷಣ, ಎಲ್ಲಿದ್ರೆ ಶೆಟ್ರೆ? ಅದು ಇಬ್ರು ಕುಂದಾಪುರದಲ್ಲೇ ಇದ್ವಿ. ಅವ್ನು ಶೂಟ್ ಮುಗಿಸ್ಕೊಂಡು ಇದ್ ಮಾಡ್ತಿದ್ದ, ನಾನು ಈ ಕಡೆ ಇದ್ದೆ. ಬನ್ನಿ ನಿಮ್ ಹತ್ರ ಮಾತಾಡ್ಬೇಕು ಅಂತ ಕರೆದ್ಬಿಟ್ಟು, ಏನ್ ಶೆಟ್ರೆ ರೊಮ್ಯಾನ್ಸ್ ಅದು, ನಾನೇ ಮಾಡಿಲ್ವಲ್ಲ ಶೆಟ್ರೆ ಇವತ್ತರೆಗೂ ಈ ತರದ್ ಒಂದ್ ಸಾಂಗು, ರವಿ ಮಾಮನ್ ರೇಂಜಿಗೆ ಮಾಡ್ಬಿಟ್ಟಿದ್ದೀರ ಅಂತ ಅವನ್ ಕಾಲ ಹೇಳ್ದ. ಶೀತಲ್ ಅಂತೂ ಫೋನ್ ಮಾಡ್ಕೊಂಡು, ಪ್ರಮೋದ್ ಅಣ್ಣ ನಿಮ್ದು ಇನ್ನೊಂದ್ ಮುಖ ನೋಡೇ ಇರ್ಲಿಲ್ವಲ್ಲ ಪ್ರಮೋದ್ ಅಣ್ಣ ಅನ್ಕೊಂಡು ಅವಳೊಂದಿಷ್ಟು ಮೆಸೇಜ್ ಎಷ್ಟೋ ಜನ ಗೆಳೆಯರು ಗೆಳತಿಯರು ಎಲ್ಲರೂ ಮೆಸೇಜ್ ನೋಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ವಲ್ಲ. ಸುಮಾರು ಜನ ಕಾಣಿದ್ದಾರೆ, ಸುಮಾರು ಜನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಬೆಸ್ಟ್ ಕಮೆಂಟ್ ಯಾವ್ದು ಅನಿಸ್ತು ನಿಮ್ಗೆ? ಬೆಸ್ಟ್
ಅನ್ಕಂಫರ್ಟಬಲ್ ಇಂದ ಫಾಲೋ ಮಾಡ್ತಾ ಇದ್ದಿದ್ದು ಕೆಲವೊಂದು ಶಾರ್ಟ್ಸ್ ಎಲ್ಲ ತುಂಬಾ ಅಂದ್ರೆ ಈ ಸಿನಿಮಾ ಮಾಡೋರ್ಗಾದ್ರೆ ಗೊತ್ತಾಗುತ್ತದು, ಆಕ್ಟರ್ಸ್ ಗಾದ್ರೆ ಗೊತ್ತಾಗತ್ತೆ. ಸೊ ಮೋಸ್ಟ್ಲಿ ನನ್ನ ಲೈಫ್ ಬೆಸ್ಟ್ ಕಮೆಂಟ್ ಅನ್ಸುತ್ತೆ. ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ರೆಗ್ಯುಲರ್ ಇದಿತ್ತು, ಅದಾದ್ಮೇಲೆ ಮತ್ತೆ ಸಾಂಗ್ ಹಾಕೊಂಡು ಟಿವಿಲಿ ಮನೇಲಿ ನೋಡ್ತಾ ಇರ್ಬೇಕಾರೆ ನನ್ ಮಗ 5 years ಸಖತ್ತಾಗಿದೆ ಪಾಪ ಸಾಂಗ್, ಓಕೆ ಚೆನ್ನಾಗಿದೆ. ಆಮೇಲೆ ನನ್ನ ವೈಫ್ ಪಾಸ್ ಮಾಡಿ ತೋರಿಸ್ತಾ ಇದ್ಲು, ಅಂದ್ರೆ ಈ ಜಾಗದಲ್ಲಿ ನೀವು ಅನ್ಕಂಫರ್ಟಬಲ್ ಆಗಿದ್ದೀರಾ, ಯು ಶುಡ್ ಕರೆಕ್ಟ್ ದಿಸ್ ಅನ್ನೋದು. ಸೊ ಶಿ ಇಸ್ ಮೈ ಫಸ್ಟ್ ಕ್ರಿಟಿಕ್. ಕಮೆಂಟ್ ಇಷ್ಟ ಆಗುತ್ತೆ. ಮ್ಯಾಮ್ ಕಂಪ್ಲೀಟ್ ಹೋಮ್ಲಿ ಲುಕ್ ಅಲ್ಲಿ ಇದ್ದೀರಾ ಈ ಸಿನಿಮಾದಲ್ಲಿ, ನೋಡಿದ್ರೆ ಗೊತ್ತಾಗುತ್ತೆ ಪೋಸ್ಟರ್ ಅಲ್ಲಿ. ಸೊ ಹಾಗಾಗಿ ಇದಕ್ಕೋಸ್ಕರ ನೀವೇನು ಪ್ರಿಪರೇಷನ್ ಮಾಡ್ಕೊಂಡ್ರಿ, ಹೇಗಿತ್ತು? ಅಂದ್ರೆ ಕಾಸ್ಟ್ಯೂಮ್ಸ್ ನಾನು ಬಿಫೋರ್ ನನ್ಗೆ ಏನ್ ತೋರ್ಸಿರ್ಲಿಲ್ಲ, ಹಿಂಗಿರುತ್ತೆ ಅಂತ ಹೇಳಿದ್ರು. ನಾನು ನಾರ್ಮಲ್ ಸ್ಯಾರೀಸ್ ಇರುತ್ತೆ ಅಂದ್ರೆ ನಾರ್ಮಲ್ ಬ್ಲೌಸ್ ಇರುತ್ತೆ, ಕಾಟನ್ ಸ್ಯಾರೀಸ್ ಇರುತ್ತೆ, ನಾರ್ಮಲ್ ಈ ತರ ಎಲ್ಲ ಇರುತ್ತೆ ಅನ್ಕೊಂಡೆ. ಬಟ್ ಅಲ್ಲೋದ್ಮೇಲೆ ಕಾಸ್ಟ್ಯೂಮ್ಸ್ ನೋಡಿ ಫುಲ್ ಎಕ್ಸೈಟ್ ನಾನು, ಇದನ್ನ ಯಾವಾಗ ಚೇಂಜ್ ಮಾಡ್ಲಿ ಸರ್, ಈ ನೆಕ್ಸ್ಟ್ ಸೀನ್ ಯಾವ ಸೀರೆ ಹಾಕೊಳ್ಳಿ ಸರ್. ಅವ್ರಿಗಿಂತ ಜಾಸ್ತಿ ನಾನೇ ಬಟ್ಟೆಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದೆ ಅಲ್ಲಿ, ಇದನ್ನ ಯಾವಾಗ ಹಾಕ್ಲಪ್ಪ ಅಂತ. ಪ್ರಿಪ್ರೇಷನ್ ಅಂದ್ರೆ ನನ್ಗೇನೋ ಪುಣ್ಯ ಇರ್ಬೇಕು ಮೋಸ್ಟ್ಲಿ, ನನಗೆ ಈ ತರ ಕಾಸ್ಟ್ಯೂಮ್ಸ್ ಮ್ಯಾಚ್ ಆಗ್ಬಿಡುತ್ತೆ, ಮತ್ತೆ ವೆಸ್ಟರ್ನ್ ವೇರ್ಸು ನನಗೆ ಮ್ಯಾಚ್ ಆಗ್ಬಿಡುತ್ತೆ. ಸೊ ಇದು ತುಂಬಾ ಕಡಿಮೆ, ಅಪರೂಪ, ಎಲ್ಲರಿಗೂ ಎಲ್ಲಾ ಕಾಸ್ಟ್ಯೂಮ್ಸ್ ಗಳು ಮ್ಯಾಚ್ ಆಗಲ್ಲ. ನನ್ ಲಕ್ ಅದು ಎರಡೂನು, ಇದ್ರಲ್ಲೂ ಚೆನ್ನಾಗಿ ಕಾಣ್ತಿದೆ, ಇದ್ರಲ್ಲೂ ಚೆನ್ನಾಗಿ ಕಾಣ್ತಿದೆ. ಬಟ್ ಕಂಫರ್ಟಬಲ್ ಅಂತ ಬಂದ್ರೆ ನೀವು ನೋಡಿದ್ರಲ್ಲ ಇವಾಗ ಕೆಲವೊಬ್ರು ಹೇಳ್ತಾ ಇದ್ರು, ಓ ಈ ಲುಕ್ ಚೆನ್ನಾಗಿದೆ, ಒಂಥರ ಹಳ್ಳಿ ಲುಕ್, ಗಟ್ವಾಣಿ ತರ ಕಾಣ್ತಿದ್ಯಾ, ಸಿನಿಮಾದಲ್ಲೂ ನೀನು ಹಂಗೆ ಇದೆಯಾ, ಗಟ್ವಾಣಿನ? ಇಲ್ಲ ಗಟ್ವಾಣಿ ಇಲ್ಲ, ಸಿನಿಮಾ ನೋಡೋ ಗೊತ್ತಾಗತ್ತೆ ಅಂತ. ಇಲ್ಲ ಮತ್ತಿಷ್ಟು ದೊಡ್ಡ ಬಿಂದಿ ಎಲ್ಲ ಹಾಕಿದ್ದಾರೆ, ಏನಾದ್ರು ಅದ್ರಲ್ಲಿ ಏನ್ ಕೆಲಸ ಮಾಡೋದು ನೀನು, ಎಲ್ಲಾನು ಬಂದ್ ಸಿನಿಮಾದಲ್ಲೇ ನೋಡಿ ಅಲ್ಲ ಅಂತ. ಬಟ್ ಈ ಕಾಸ್ಟ್ಯೂಮ್ಸ್ ನಾನು ತುಂಬಾ ಎಂಜಾಯ್ ಮಾಡಿದೀನಿ ಮೇಡಮ್, ನಾನು ಅವಾಗ್ಲಿಂದ ಅದನ್ನೇ ಹೇಳ್ತೀನಿ, ಸಿಕ್ಕಾಬಟ್ಟೆ ಖುಷಿ ಆಗಿದೆ. ಕಾಸ್ಟ್ಯೂಮ್ಸ್ ಆಗ್ಬೋದು, ಹೇರ್ ಸ್ಟೈಲ್ ಆಗ್ಬೋದು, ನನ್ನ ಕ್ಯಾರೆಕ್ಟರ್ ಆಗ್ಬೋದು, ಎಲ್ಲ ಚೆನ್ನಾಗಿದೆ. ಇವಾಗ ಪ್ರಮೋದ್ ಸರ್ ಜೊತೆ ನೀವು ಪೇರ್ ಆಗಿ ಮಾಡ್ತೀರಾ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ನಿಮ್ಗೆ ಈ ವಿಷಯನ ನೀವು ಕೇಳಿದಾಗ ಹೇಗಿತ್ತು ರೆಸ್ಪಾನ್ಸ್, ಮತ್ತೆ ನಿಮ್ಮ ಮನೇಲಿ ಏನ್ ಹೇಳಿದ್ರು? ನಂಗೆ ತುಂಬಾ ಖುಷಿ ಆಯ್ತು. ನಾನು ಎಲ್ಲಾ ವಿಷಯನೂ ಮನೇಲಿ ಶೇರ್ ಮಾಡಲ್ಲ. ನಾನು ಏನಾದ್ರು ಅದು ಓಕೆ ನಾಳೆಯಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಅಂದಾಗ ಮಾತ್ರ ಹೇಳಿರ್ತೀನಿ. ಬಟ್ ನಾನು ಕೇಳಿಸ್ಕೊಂಡ ಫುಲ್ ಖುಷಿ ಆಗಿದ್ದೆ ನಾನು, ಓ ಪ್ರಮೋದ್ ಸರ್ ಹೀರೋ ಅಂತೆ, ಪ್ರಮೋದ್ ಸರ್ ಹೀರೋ ಅಂತೆ ಅಂತ. ಹೆಂಗಿರುತ್ತೆ ಫಸ್ಟ್ ಕೇಳೋಣ, ಕಾಮಿಡಿ ಇರುತ್ತೆ, ಏನಿರುತ್ತೆ ಸಿನಿಮಾ ಅಂತ. ಬಟ್ ಹೆಸರು ಕೇಳಿದಾಗ ಅನ್ನಿಸ್ತಾ ಇತ್ತು, ಓ ಶಭಾಷ್ ಬಡ್ಡಿ ಮಗನೆ ಅಂತ. ಇವಾಗ ಹೆಂಗಾಗಿದೆ ಆ ಹೆಸರು ಅಂದ್ರೆ ನನ್ನ ಎಲ್ಲರೂ ಕರೆಕ್ಟ್ ಸ್ಟಾರ್ಟ್ ಮಾಡಿ. ಇವಾಗ ನೀವ್ ಯಾರಿಗೆ ಹೇಳಿದ್ರಿ ಸರ್? ನನ್ನೇ ಕರೆಯಕ್ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸ್, ಶಭಾಷ್ ಬಡ್ಡಿ ಮಗಳ ಏನ್ ಮಾಡ್ತಿದ್ಯಾ ಅಂತ. ಈಗ ಅದನ್ನ ನನ್ಗೂ ಸೇರ್ಸ್ಬಿಟ್ಟು ಕರೀತಿದ್ದಾರೆ. ಸೊ ಹೆಸರು ಕೇಳಾದ್ಮೇಲೆ ನಾನು ಅಲ್ಲಿ ಹೋಗಿ ಮೀಟ್ ಮಾಡಿದಾಗ ಸ್ಟೋರಿ ಕತೆ ಎಲ್ಲ ತುಂಬಾ ಇಷ್ಟ ಆಯ್ತು ನನಗೆ. ಅವ್ರು ಎಕ್ಸ್ಪ್ಲೈನ್ ಮಾಡಿದ ರೀತಿ ಮತ್ತೆ ಕಾಸ್ಟ್ಯೂಮ್ಸ್ ನಿಮ್ಗೆ ಹಿಂಗಿರತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಳೆ ಕಾಲ ನಾನು ಅನ್ಕೊಂಡೆ, ಓಹೋ ಅವಾಗೆಲ್ಲ ಮಂಜುಳಾ ಮ್ಯಾಮ್ದು, ಆರ್ತಿ ಮ್ಯಾಮ್ದೆಲ್ಲ ಇರ್ತಿತ್ತಲ್ಲ, ಆ ತರ ದೊಡ್ಡ ಬನ್ಸ್ ಎಲ್ಲ ಇರುತ್ತೆ, ಸಖತ್ ಎಂಜಾಯ್ ಮಾಡಿ ರೀಲ್ಸ್ ಎಲ್ಲ ಮಾಡ್ಕೊಬಿಡ್ಬೋದು ಕಾಸ್ಟ್ಯೂಮ್ಸ್. ಇದೆಲ್ಲ ಯೋಚನೆ ಮಾಡ್ಕೊಂಡು ಹೋದ, ಬಟ್ ಅಲ್ಲಿ ಟೈಮ್ ಕೊಟ್ಟಿಲ್ಲ ರೀಲ್ಸ್ ಮಾಡಕ್ಕೆ. ಸಿನಿಮಾ ಮಾಡಕ್ಕೆ ಟೈಮ್ ಕೊಟ್ಟಿದ್ದಾರೆ, ರೀಲ್ಸ್ ಮಾಡಕ್ ಟೈಮ್ ಕೇಳ್ತಾ ಇದಾರೆ ಅಲ್ವಾ? ಇನ್ನೇನ್ 28ಗೆ ಅಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊತೀರಾ ಅಂದ್ರೆ ಇಲ್ಲಿ ಫೋನ್ ಅಲ್ಲಿ ಮಾಡೋದು. ಇಷ್ಟ ಆಗಿತ್ತು ನನಗೆ. ಅಲ್ಲ ಡೈರೆಕ್ಟರ್ ಹೇಳಿ ತಗೊಂಡೋಗಿ ನೀವು, ಸಾರಿ ಪ್ರೊಡ್ಯೂಸರ್ ಹೇಳಿ ಕಾಸ್ಟ್ಯೂಮ್ಸ್ ನ ತಗೊಂಡೋಗಿ ರೀಲ್ಸ್ ಮಾಡ್ಬೋದು ಆರಾಮಾಗಿ. ಸರ್ ಇವಾಗ ಕಂಪ್ಲೀಟ್ ಆಗಿ ನಿಮ್ಗೆ ಹೀರೋ ಆಗಿ ಮಾಡೋದ್ ಕಷ್ಟ ಅನಿಸ್ತಾ, ಅಥವಾ ಹಿಂದೆ ಕ್ಯಾರೆಕ್ಟರ್ ಗಳು ಮಾಡ್ತಿದ್ರಲ್ಲ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಸಪೋರ್ಟಿಂಗ್ ರೋಲ್ಸ್? ಇಲ್ಲ, ಪರ್ಫಾರ್ಮೆನ್ಸ್ ವೈಸ್ ನಿಮ್ಗೆ ಏನೋ ದೊಡ್ಡ ಡಿಫ್ರೆನ್ಸ್ ಬರಲ್ಲ. ಅಂದ್ರೆ ಆಕ್ಟರ್ 1 ನಿಮಿಷದ ಕ್ಯಾರೆಕ್ಟರ್ ಆದ್ರೂ ಅಥವಾ 1 ಸೀನ್ ಅಲ್ಲಿ ಬಂದ್ ಹೋಗ್ತಾನೆ ಅಂದ್ರೂ ಅಷ್ಟೇ ರೆಸ್ಪಾನ್ಸಿಬಲ್ ಇರುತ್ತೆ, ಹೀರೋ ಆಗಿ ಮಾಡ್ತಾನೆ ಅಂದ್ರೂ ಅಷ್ಟೇ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಯಾಕಂದ್ರೆ ನಾವು ಆ ಕ್ಯಾರೆಕ್ಟರ್ ನ ಇಷ್ಟಪಡ್ಲಿಲ್ಲ ಅಂದ್ರೆ ನಾನು ಅದನ್ನ ಮಾಡಕ್ಕೆ ಹೋಗಲ್ಲ, ನಾನು ನೋ ಅಂತ ಹೇಳ್ಬಿಡ್ತೀನಿ, ನಾನು ಮಾಡಲ್ಲ, ಈ ಪಿಕ್ಚರ್ ಮಾಡಲ್ಲ ಅಂತಾನೆ ಹೇಳ್ತೀನಿ. ಸೊ ಆ ಕ್ಯಾರೆಕ್ಟರ್ ಇಷ್ಟಪಟ್ಟಿದ್ದೀನಿ ಅಂದ್ರೆ ಅದಕ್ಕೆ 100% ಕೊಟ್ಟೆ ಕೊಡ್ತೀನಿ. ಏನಾಗುತ್ತೆ, ನಂಬರ್ ಆಫ್ ಸೀನ್ಸ್ ಜಾಸ್ತಿ ಬರುತ್ತೆ ಅಷ್ಟೇ ಒಬ್ಬ ಹೀರೋಗೆ. ಇಡೀ ಕತೆ ಅವನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಮ್ಗೆ ನಂಬರ್ ಆಫ್ ಸೀನ್ಸ್ ಬರುತ್ತೆ. ಆದ್ರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಮಾಡಿದ್ರು ಆ ಕ್ಯಾರೆಕ್ಟರ್ ನೀವು ನ್ಯಾಯ ಒದಗಿಸ್ಲಿಲ್ಲ ಅಂದ್ರೆ ದಟ್ ಇಸ್ ಅ ಫೇಲ್ಯೂರ್ ಅಗೇನ್. ಸೊ ಹಂಗಾಗಿ ಆಕ್ಟಿಂಗ್ ವೈಸ್ ಏನು ದೊಡ್ಡ ವ್ಯತ್ಯಾಸ ಅನ್ಸಲ್ಲ. ಆದ್ರೆ ಅದರ ಹೊರಗಿನ ಒಂದು ಪ್ರಪಂಚ ಇದೆಯಲ್ಲ, ಹೀರೋ ಆಗಿದ ತಕ್ಷಣ ನಿಮ್ಗೆ ಪ್ರೊಡ್ಯೂಸರ್ಗೆ ಬಿಸ್ನೆಸ್ ವೈಸ್ ನೀವು ಒಂದು ಜವಾಬ್ದಾರಿಲಿ ಇರ್ತೀರಾ, ಡೈರೆಕ್ಟರ್ಗೆ ಸಕ್ಸಸ್ ವೈಸ್ ನೀವು ಒಂದು ಜವಾಬ್ದಾರಿ ಆಗಿರ್ತೀರಾ, ಹಾಗೆ ಇಂಡಸ್ಟ್ರಿಲಿ ನಿಮ್ಮ ಮಾರ್ಕೆಟ್ ಹೇಗೆ ಬೆಳೀತಾ ಇದೆ, ಹೇಗೆ ಆಗ್ತಾ ಇದೆ, ಅದ್ರ ಬಗ್ಗೆ ಜನ ಏನ್ ಮಾತಾಡ್ತಾರೆ, ಈ ತರದ್ದೊಂದು ಜವಾಬ್ದಾರಿ ಇರುತ್ತೆ. ಅದಕ್ಕೆಲ್ಲದಕ್ಕಿಂತ ದೊಡ್ಡ ಜವಾಬ್ದಾರಿ ಏನಂದ್ರೆ, ಪ್ರಮೋದ್ ಶೆಟ್ಟಿ ಹೀರೋ ಆಗ್ಬಿಟ್ರು ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಇಂದ ವಿಲನ್ ಕ್ಯಾರೆಕ್ಟರ್ ಮಾಡಲ್ಲ ಅನ್ಸುತ್ತೆ. ಈ ತರದ ಟಾಕ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಅದಕ್ಕೆ ಹೇಳಿದೀನಿ ಎಲ್ಲ, ಅಂದ್ರೆ ಹೇಳಿದೀನಿ ಮಾತ್ರ ಅಲ್ಲ, ನಾನು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದೀನಿ ಕೂಡ. ನಾನು ಪ್ಯಾರಲಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ನು ಕೂಡ ಮಾಡ್ತಾನೆ ಇದ್ದೀನಿ. ನಾನು ಯಾವತ್ತೂ ಸ್ಟಾಪ್ ಮಾಡ್ಲಿಲ್ಲ ಅದನ್ನ. ಅಂದ್ರೆ ಆ ಕ್ಯಾರೆಕ್ಟರ್ಗೆ ವೇಟೇಜ್ ಇದೆ ಅಂತ ಗೊತ್ತಾದ್ರೆ ನಾನು ಮಾಡೇ ಮಾಡ್ತೀನಿ. ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ಇಲ್ಲ ನಾನು ಬರೀ ಹೀರೋ ಮಾಡ್ತೀನಿ, ಆ ತರದ್ ಮಾಡ್ತೀನಿ. ನಟನೆ ಅನ್ನೋದು ಒಂದು ಅವಕಾಶ ನಮ್ಗೆ ದೇವ್ರು ಕೊಡ್ತಾ ಇದ್ದಾನೆ. ಆ ಅವಕಾಶ ನಾವು ಸದುಪಯೋಗ ಪಡಿಸ್ಕೋಬೇಕು, ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದಷ್ಟೇ ನನ್ನ ಜವಾಬ್ದಾರಿ.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.